ಎಲ್ರಿಗೂ ನಮಸ್ಕಾರ. ನಾನು ಮೋಹನ್ ಅಂತೇಳಿ. ನಾನಿಲ್ಲೇ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಿರ್ಜಾದಿನಲ್ಲಿದ್ದೀನಿ. ಇಲ್ಲಿ ನಮ್ಮ ಜಮೀನಿದೆ, ನನಗೊಂದು 5 ಎಕರೆ ಜಮೀನಿದೆ ಇಲ್ಲಿ. ನಾನು ಸುಮಾರು 8 ವರ್ಷದಿಂದ ಜಮೀನು ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಶುಂಠಿನ ಬೆಳೀತಾ ಇದ್ದೀನಿ. ಸೊ ಮುಂಚೆ ಎಲ್ಲ ನಾನು ಕೆಮಿಕಲ್ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದೆ. ಅಷ್ಟಾಗಿ ನನಗೆ ಖುಷಿ ಕೊಡ್ತಾ ಇರಲಿಲ್ಲ, ಇಳುವರಿ ಬರ್ತಾ ಇರಲಿಲ್ಲ, ಯಾವಾಗಲೂ ಸಮಸ್ಯೆ ಇರ್ತಾ ಇತ್ತು. ಒಂದು 2 ವರ್ಷದ ಹಿಂದೆ ನನಗೆ ಚಂದ್ರು ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಏನಂದರೆ ಬಯೋಫಿಟ್ ಪ್ರಾಡಕ್ಟ್ಸ್, ನೆಟ್ ಸರ್ಫ್ದು ಬಯೋಫಿಟ್ ಪ್ರಾಡಕ್ಟ್ಸ್ ಇದೆ, ಅದನ್ನು ಯೂಸ್ ಮಾಡಿ ನೋಡಿ, ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳಿದ್ರು. ನಂದು ಆಗಲೇ ಒಂದ್ಸತಿ ಶುಂಠಿ ಒಂದು 2 ವರ್ಷದ ಹಿಂದೆ ಅರ್ಧ ಬೆಳವಣಿಗೆ ಆಗೋಗಿತ್ತು, ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಅವಾಗ ಅವರು ಒಂದು ಸ್ಟಿಮ್ ರಿಚ್ ಮತ್ತು ಸೇತುವನ್ನು ಕೊಟ್ಟರು ನನಗೆ. ಯೂಸ್ ಮಾಡಿ, ಫಸ್ಟ್ ಇದನ್ನು ಯೂಸ್ ಮಾಡಿ, ರಿಸಲ್ಟ್ ಬಂದಮೇಲೆ ಬಾಕಿದ್ ಮಾಡಿ ಅಂತ ಹೇಳಿದ್ರು. ಯೂಸ್ ಮಾಡಿದೆ. 15 ದಿವಸಕ್ಕೆ ಫುಲ್ ಎಲ್ಲ ಹಸಿರಾಗೋಯ್ತು, ಆಲ್ಮೋಸ್ಟ್ ಇದೇ ಥರ ಹಸಿರಾಗೋಯ್ತು. ನನಗೆ ತುಂಬ ಖುಷಿ ಆಯಿತು. ಅವಾಗ ನಾನು ಎಷ್ಟೋ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಆದರೆ ಈ ಥರ ರಿಸಲ್ಟ್ ಯಾವುದ್ರಲ್ಲೂ ಬಂದಿರಲಿಲ್ಲ, ಪರ್ಟಿಕ್ಯುಲರ್ಲಿ ಶುಂಠಿಲಿ. ಅದಾದ ಮೇಲೆ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡೆ. ಶೇತ್ ಇರ್ಬೋದು, ಕಲ್ಚರ್ ಇರ್ಬೋದು, NPK ಮತ್ತು ಪೆಸ್ಟಿಸೈಡ್ಸ್ ಇರ್ಬೋದು, ರ್ಯಾಪಪ್ಪು, ಸ್ಟಿಮ್ ರಿಚು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ತಿಳ್ಕೊಂಡು ಅದನ್ನು ಕಾಲಕ್ಕೆ ಯೂಸ್ ಮಾಡ್ತಾ ಬಂದೆ. ಈಗ ಹೋದ ವರ್ಷ ಸ್ಟಾರ್ಟಿಂಗಿಂದ ಮಾಡಿದೆ ನಾನು, ಅದ್ಭುತವಾದ ರಿಸಲ್ಟ್ ಬಂತು. ಒಳ್ಳೆ ಬೆಲೆ, ನಿಮಗೂ ಗೊತ್ತು ರೈತ ಬಾಂಧವರೇ, ಹೋದ ವರ್ಷ ಒಳ್ಳೆ ಬೆಲೆ ಇತ್ತು, ಒಳ್ಳೆ ಆದಾಯ ಆಯಿತು. ನನಗೆ ತುಂಬ ಖುಷಿ ಆಯಿತು. ಈ ವರ್ಷನೂ ಕೂಡ ಮಾಡಿದ್ದೀನಿ. ನೀವೇ ನೋಡ್ಬೋದು ಶುಂಠಿ ಯಾವ ಮಟ್ಟಕ್ಕಿದೆ ಅಂತ. ನಾನು ಸ್ಟಾರ್ಟಿಂಗಿಂದನೇ ಮಾಡ್ಕೊಬಂದಿದ್ದೀನಿ. ಲ್ಯಾಂಡ್ ಪ್ರಿಪರೇಷನ್ ಅಲ್ಲಿಂದನೂ ಶುರು ಮಾಡಿದ್ದೀನಿ ನಾನು. ಸೊ ಅಲ್ಲಿ ನಾನು ಶೇತು ಮತ್ತು ಕಲ್ಚರ್ ಕೊಟ್ಟಿದ್ದೀನಿ. ಫಸ್ಟ್ ನಾನು ಒಂದು ಇದು ಏನು ಸೆಣಬು ಮತ್ತು ಡಯಾಂಚ ಬೆಳೆಸಿ ಅದನ್ನು ಮಲ್ಚಿಂಗ್ ಮಾಡಿ, ಅದಕ್ಕೆ ನಾನು ಶೇತು ಮತ್ತು ಕಲ್ಚರ್ನ ಡ್ರಂಚಿಂಗ್ ಮಾಡಿದೆ. ಫಸ್ಟು ಬಿಟ್ಬಿಟ್ಟೆ ಒಂದು 15 ದಿವಸ. ಅದು ಎಲ್ಲ ಡಿಕಂಪೋಸ್ ಆಗಿ ಚೆನ್ನಾಗಿ ಗೊಬ್ಬರ ಕನ್ವರ್ಟ್ ಆದಮೇಲೆ ನಾನು ಪ್ಲಾಂಟೇಶನ್ ಮಾಡಿದೆ ಬೆಡ್ಗೆ. ಅಲ್ಲೂ ಕೂಡ ನಾನು ಶೇತು NPKನ ಡ್ರಂಚಿಂಗ್ ಮಾಡಿದ್ದೀನಿ, ಅದ್ರ ಜೊತೆನಲ್ಲೇ, ಪ್ಲಾಂಟೇಶನ್ ಜೊತೆನಲ್ಲೇ. ಅದಾದ ಮೇಲೆ 1-2 ತಿಂಗಳು ಆದಮೇಲೆ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಒಂದ್ಸತಿ ಶೇತು NPK ಪ್ರತಿ ತಿಂಗಳು ಮಾಡಿದ್ದೀನಿ. 3 ತಿಂಗಳಾಯ್ತು, 3, 4, 5ನೇ ತಿಂಗಳು 3 ಸತಿ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ಟಿಮ್ ರಿಚ್ಚು ಮತ್ತು ರ್ಯಾಪಪ್ಪು ನಿಯಮಿತವಾಗಿ 15 ದಿವಸಕ್ಕೊಂದ್ಸತಿ ಸ್ಟಿಮ್ ರಿಚ್ಚು, 15 ದಿವಸಕ್ಕೊಂದ್ಸತಿ ರ್ಯಾಪಪ್ಪು ಆಲ್ಟರ್ನೇಟಿವ್ ಆಗಿ ಸ್ಪ್ರೇ ಕೊಡ್ತಾ ಬಂದಿದ್ದೀನಿ. ಅದರಿಂದ ನನಗೆ ಅದ್ಭುತವಾದ ರಿಸಲ್ಟ್ ಬಂದಿದೆ. ಅದ್ರ ಜೊತೆಗೆ ನಾನು ಬೀಜೋಪಚಾರನೂ ಕೂಡ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ರೈತ ಬಂದವರೇ, ಬೀಜೋಪಚಾರ ತುಂಬ ಇಂಪಾರ್ಟೆಂಟು. ನೀವು ಬಿತ್ತನೆನ ಒಳ್ಳೆ ಬಿತ್ತನೆ ಆಯ್ಕೆ ಮಾಡ್ಕೋಬೇಕು. ರೋಗ ಇಲ್ಲದೆ ಇರೋಂಥ ತೋಟದಲ್ಲಿ ಬಿತ್ತನೆ ಆಯ್ಕೆ ಮಾಡ್ಕೊಳ್ಳೋದು ಜೊತೆಗೆ ಬೀಜೋಪಚಾರ. ಅದರಲ್ಲೂ ನಾನು ಸ್ಟಿಮ್ ರಿಚ್ ಮತ್ತು ರ್ಯಾಪಪ್ 2ರಲ್ಲೂ ಮಾಡಿದ್ದೀನಿ. ಒಂದು ಡ್ರಮ್ನಲ್ಲಿ ಸ್ಟಿಮ್ ರಿಚ್ ಇಟ್ಕೊಂಡೆ, ಇನ್ನೊಂದು ಡ್ರಮ್ನಲ್ಲಿ ರ್ಯಾಪಪ್ ಇಟ್ಕೊಂಡೆ. ಫಸ್ಟ್ ನಾನು ಮೂಟೆಗಳನ್ನ ಸ್ಟಿಮ್ ರಿಚ್ನಲ್ಲಿ ಅದ್ದಿ 10 ನಿಮಿಷ ಇಟ್ಟು, ಆಮೇಲೆ ಅದನ್ನ ರ್ಯಾಪಪ್ಗೆ ಶಿಫ್ಟ್ ಮಾಡಿ ಅದ್ರಲ್ಲಿ 10 ನಿಮಿಷ ಇಟ್ಟು ಆಮೇಲೆ ಪ್ಲಾಂಟೇಶನ್ ಮಾಡಿದ್ದೀನಿ. ಅದರಿಂದ ನನಗೆ ಅತ್ಯುತ್ತಮವಾದ ಜರ್ಮಿನೇಷನ್, ಆಲ್ಮೋಸ್ಟ್ 100% ಜರ್ಮಿನೇಷನ್ ಆಗಿದೆ. ಎಲ್ಲೂ ನನಗೆ ಮಿಸ್ ಆಗಿದ್ದೇ ಇಲ್ಲ. ಜೊತೆಗೆ ರ್ಯಾಪಪ್ನು ಕೊಟ್ಟಿದ್ರಿಂದ ಫಸ್ಟ್ 2-3 ತಿಂಗಳು ನನಗೆ ರೋಗನೇ ಒಂಚೂರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆಮೇಲೆ ನಿಯಮಿತವಾಗಿ ಹೊಡ್ಕೊ ಬಂದಿರೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ನೀವೇ ನೋಡ್ಬೋದು. ಈ ವರ್ಷ ಅಂತೂ ತುಂಬಾನೇ ರೋಗ ಬಾಧೆ ತುಂಬಾ ಇದೆ. ಕೆಮಿಕಲ್ ಯೂಸ್ ಮಾಡೋರು, ನನ್ನ ಫ್ರೆಂಡ್ಸ್ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಾನು ವಿಚಾರಿಸಿದ್ದೀನಿ, ಎಲ್ಲಾರ್ದು ಹೋಗ್ತಾ ಇವಾಗಲೇ ಕಿತ್ತು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ರೋಗ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆದ್ರೆ ನಾನು ರ್ಯಾಪಪ್ಪು ಮತ್ತು ಸ್ಟಿಮ್ ರಿಚ್ನ ನಿಯಮಿತವಾಗಿ ಯೂಸ್ ಮಾಡಿರೋದ್ರಿಂದ ಮತ್ತು ಶೇತು NPKನ 3 ಬಾರಿ ಡ್ರೆಂಚಿಂಗ್ ಮಾಡಿಸಿರೋದ್ರಿಂದ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ. ಈ ವರ್ಷ ಅಂತೂ ಒಳ್ಳೆ ರೇಟ್ ಇದೆ, ಒಳ್ಳೆ ಒಂದು ಇನ್ಕಮ್ನ ನಿರೀಕ್ಷೆಯಲ್ಲಿದ್ದೀನಿ. ಸೊ ಹಾಗಾಗಿ ರೈತ ಬಂದವರೇ, ಎಲ್ಲರೂ ಕೂಡ ನಮ್ಮ ನೆಟ್ ಸರ್ಫ್ನ ಬಯೋಫಿಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದರಿಂದ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.